ಸೌಕರ್ಯ ಹೆಂಗಿತ್ತು ನಮ್ಮ ಪ್ಲಾನು ನೋಡ್ದ ನಾವು ಆಡಿದ ಒಂದೇ ಒಂದು ನಾಟಕನ ನಿಜ ಅನ್ಕೊಂಡು ನಂಬಿ ಆ ಸೀನಪ್ಪ ಬಕ್ರ ಆಗೋಗ್ಬಿಟ್ಟ ಬಿದ್ದೋಗ್ಬಿಟ್ಟ ಅಲ್ವಾ? ಹ್ಞೂ ಕಣ್ಲ ತಿಪ್ಪೆ ನನ್ನ ಮಗ ದಡ್ ನನ್ನ ಮಗ ಸೀನಪ್ಪ. ನೀನು ಆಡಿದ್ದು ನಾನು ಆಡಿದ್ದು ಎಲ್ಲನ ನಾಟಕ ಅಂತ ಅವನಿಗೆ ಗೊತ್ತೇ ಆಗಲಿಲ್ಲ ನೋಡು. ನೀನು ಸರಿಯಾಗಿ ಹೇಳಿದೆ ಬಿಡು. ಆ ಸೀನಿಗೆ ಊರಿ ಹಂಗೆ ಅದಕ್ಕೆ ಅವನು ಒಪ್ಕೊಂಡಿದ್ದು ನನ್ನ ಹತ್ರ ಸಾಲ ತಮ್ಮಕ್ಕೆ, ಇಲ್ಲಿದ್ರೆ ಒಪ್ಕೊಂತಿರ್ಲಿಲ್ಲ ಅವನು. ಏನು ಸೌಕರ್ಯ, ಏನು ನಾಟಕ ಮಾಡಿದ್ರಿ ಇಬ್ರು? ಹಾಂ, ಏನೂ ಇಲ್ಲ ಕಣ್ಲ ಹನುಮಂತ. ಸೀನಪ್ಪ ದುಡ್ಡು ಬೇಕಾಯಿತು, ಅವನ ಹೆಂಡ್ತಿ ಬೇರೆ ಕಾಲು ಮುರ್ಕೊಂಡು ಕುಕ್ಕಣವಳೆ ಅಯ್ಯಮ್ಮ. ಈಗ ನೀರು ಬೇರೆ ಬತ್ತಾ ಇಲ್ಲ, ಅದಕ್ಕೇನೋ ಪೈಪ್ ಬಿಡಬೇಕಂತೆ. ಅದು ಇನ್ನೊಂದು ಬೋರ್ ಬೇರೆ ಸಣ್ಣಕ್ಕೆ ಬತ್ತಾವ ನೀರು, ಅದಕ್ಕೆ ಈಗ ಅಡಿಕೆ ಗಿಡ ತಿಂಗ್ ಗಿಡಕ್ಕೆಲ್ಲನ ನೀರು ಕಮ್ಮಿ ಆಗ್ತವೆ. ಅದಕ್ಕೆ ಏನು ಮಾಡೋದು, ದುಡ್ಡು ಬೇಕು, ಒಂದು 5-6 ಸಾವಿರ ಅಂತನ ಯೋಚನೆ ಮಾಡ್ಕೊಂಡು ಕುಕ್ಕಂಡಿದ್ದ. ನಾನು ತಿಪ್ಪೇನು ಹೋಗಿ ನಮ್ಮ ಹತ್ರ ಸಾಲ ತಗೊಂಡ್ಲಿ ಅಂತನ ಒಂದೇ ಒಂದು ನಾಟಕ ಮಾಡಿವಿ ನೋಡು. ತಿಪ್ಪೆ ಅಂತೂ ಅಯ್ಯೋ 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 ನಾಟಕದಲ್ಲಿ ಪಾತ್ರ ಮಾಡ್ತಾನಲ್ಲ ಹಂಗೆ ಮಾಡಿಬಿಟ್ಟ. ನಿಜವಾಗ್ಲೂ ತಿಪ್ಪೆ ಸೀನಪ್ಪನ ಮೇಲೆ ಕರುಣೆಯಿಂದನ ಹೇಳ್ತಾ ಇದ್ದೇನೆ ಅಂತ ಅನ್ಕೊಂಡ್ಬಿಟ್ಟ ಸೀನಪ್ಪ. ಆ ಥರ ನಾಟಕ ಮಾಡಿಬಿಟ್ಟ ನಮ್ಮ ತಿಪ್ಪೆ. ಅದನ್ನ ನಂಬಿ ಸೀನಪ್ಪ ನಮ್ಮ ಹತ್ರ ಸಾಲ ತಗೋಕ್ಕೆ ಒಪ್ಕೊಂಡ. ಅದಕ್ಕೆ ನೋಡು ಕೈಯಾಗೆ 10 ಸಾವಿರ ತಗೊಂಬಂದು ಕುಂತಿದ್ದೀನಿ, ಬರಲಿ ಅವನು ಕೊಟ್ಟು ಕಳ್ಸೋಣ ಅಂತನ. ಸೌಕರ್ಯ ನೀವೇನೇ ಪ್ಲಾನ್ ಮಾಡಿ ಸಾಲ ತಗೊಂಡು ಮಾಡಿದ್ರ? ಸಾಲ ತಂದು ನೀವೇ ಕರೆಸಿ ಕೊಡ್ತಾ ಇದ್ದೀರಾ? ಅಲ್ಲ ಸೌಕರ್ಯ, ನಿಮ್ಗೇನು ಬಂದಿರೋದು? ಹೋಗಿ ನಿಮ್ಮ ಶತ್ರುಗಳಿಗೆ ನೀವು ಸಾಲ ಕೊಡ್ತಾ ಇದ್ದೀರಾ? ಕೇಳಿ ನೀವು ಸಾಲ ಕೊಡೋಂಥದ್ದು ಏನಾಗಿದೆ ಸೌಕರ್ಯ ನಿಮಗೆ? ಹಂಗೇನೆ ಒಣಗೋಗ್ಲಿ ಬಿಡ್ರಿ, ಅವರವು ಅಡಿಕೆ ಗಿಡ ತೆಂಗಿನ ತೋಟ ಎಲ್ಲನ ನಿಮಗೆ ಒಳ್ಳೆ ತಾನೇ. ನೀವ್ಯಾಕೆ ಅವ್ರಿಗೆ ಸಹಾಯ ಮಾಡ್ತಾ ಇದ್ದೀರಾ ಇವಾಗ? ಕೊಡಕ್ಕೆ ಹೋಗ್ಬಿಡ್ರಿ ಯಾವುದೇ ಕಾರಣಕ್ಕೂ ಸಾಲನ. ಸೌಕರ್ಯ ನಿಮಗೆ ಬುದ್ಧಿ ಐತೋ ಇಲ್ವೋ ಸೌಕರ್ಯ? ನೀವು ಹೋಗಿ ಆ ಸೀನಪ್ಪಗೆ ಸಾಲ ಕೊಡ್ತೀನಿ ಅಂತ ನೀವೇನು ನಾಟಕ ಮಾಡಿ ಒಪ್ಪಿಸಿ ಬಂದಿದ್ದೀರಾ? ಅಲ್ಲ, ಇದ್ರಾಗ ನಾಟಕ ಮಾಡಿ ಒಪ್ಸೋಂಥದ್ದು ಏನಾಗಿದೆ? ಇದರಿಂದ ನಿಮ್ಗೆ ಏನು ಲಾಭ? ಅಯ್ಯೋ, ಈ ಹನುಮಂತ ತಲೆಗೆ ಬುದ್ಧಿನೇ ಇಲ್ಲ. ತಿಪ್ಪೆ ಇತ್ಲ ಬಾಯಿಲಿ, ಅವನಿಗೊಂದು ಸ್ವಲ್ಪ ಅರ್ಥ ಆಗಂಗೆ ಹೇಳೋಣ. ಹೇಳಿ ಸೌಕರ್ಯ. ಅಲ್ಲ, ನೀವೇ ಅವನಿಗೆ ಕೇಳಿ ಸಾಲ ಕೊಡೋವಂಥದ್ದು ಏನು ನಿಮಗೆ ಲಾಭ ಬರುತ್ತೆ ಅದರಿಂದನಾ? ಹೇಳಿ. ನಾನು ಸಾಲ ಕೊಡೋದೇನೆ ಅವ್ರನ್ನ ಅದ್ಮಕ್ಕೆ. ಯಾವುದೇ ಕಾರಣಕ್ಕೂ ಮ್ಯಾಲೆ ಬರಬಾರ್ದು ಅವರು. ಈಗ ಒಂದಿಟ್ಟು ನನ್ನ ಹೊಲ ಸಿಕ್ಕದಾಗಿನ ಒಂದಿಟ್ಟು ಚೆನ್ನಾಗಿದ್ದಾರೆ. ಹೆಂಗೋ ಈಗ ಮೆಂಬರ್ ಆಗಿದ್ಲು ಅಂತ ಅದು ಇದು ಕೆಲಸ ಮಾಡಿ ಒಳ್ಳೆ ಹೆಸರು ತಾಂಡವಳೆ. ಆಮೇಲೆ ಮುಂದೆ ಹೋಗ್ತಾ ಇನ್ನೂ ಆಸ್ತಿ ಮಾಡ್ತಾರೆ. ಆಮೇಲೆ ನನ್ನ ಸರಿ ಸಮನಕ್ಕೆ ಬಂದರೂ ಬರ್ಬೋದು ಅಲಸ್ಮಕ್ಕ. ಅದಕ್ಕೇನೆ ಈಗಲಿಂದನೇ ತುಳಿಬೇಕು ಅಂದರೆ ಅವ್ರಿಗೆ ಸಾಲ ಕೊಡಬೇಕು. ಬಡ್ಡಿ ಕಟ್ಟಕ್ಕಾಗ್ತೇನೆ ಅವರು ಹೊಲ ಮಾರ್ಕೋಬೇಕು. ಅದೇ ನಮ್ಮ ಪ್ಲಾನು. ಈ ಊರಾಗೆ ಸಾಲ ಕೊಡೋರು ಇನ್ಯಾರ ಇದ್ದಾರೆ ಹೇಳು? ನನ್ನ ಬಿಟ್ಟರೆ ಯಾರೂ ಇಲ್ಲ. ಅದಕ್ಕೆ ನನ್ನ ಹತ್ರ ಸಾಲ ತಗೊಂಡ್ರೆ ಎಲ್ಲರೂ ಕೆಳಗೆ ಇರ್ತಾರೆ. ಅದಕ್ಕೆ ಈ ಸೀನಪ್ಪನು ಈ ಲಸ್ಮಕ್ಕನು ತುಳಿಯೋಕ್ಕೇನೆ ನಾವು ಸಾಲ ಕೊಡೋಕ್ಕೆ ನಾಟಕ ಮಾಡಿದ್ದು. ಅರ್ಥ ಆಯ್ತಾ? ಅವ್ರು ಯಾವುದೇ ಕಾರಣಕ್ಕೂ ಬರಬಾರ್ದು ಮುಂದಕ್ಕೆ. ಅಲ್ಲೇ ಇರಬೇಕು. ಅದೇ ನನ್ನ ಉದ್ದೇಶ. ಅಲ್ಲ ಸೌಕರ್ಯ, ನಿಮ್ಗಿನ ನೀವೇನು ಸಾವುಕಾರ ಆಗಿದ್ದೀರಾ? ಅವರು ನಿಮ್ಮ ಸರಿ ಸಮನಾಗಿ ಬರಬೇಕು ಅಂದರೆ ಇನ್ನು 7 ವರ್ಷ ಬೇಕೋ ಏನು ಕತ್ತಿಯೋ ಯಾರಿಗೆ ಗೊತ್ತು? ಅದೃಷ್ಟ ಇದ್ದರೆ ನಾಳೆನೇ ಆಗ್ಬೋದು. ಅದಕ್ಕೇನೆ ಅದಕ್ಕೆ ನಾನು ಅವಕಾಶ ಮಾಡಿಕೊಡ್ಬಾರ್ದು ಅಂತ ನಿಮ್ಮತ್ತೀಗ ಈ ಥರ ಎಲ್ಲನ ಸಾಲದ ಸುಳಿ ಸಿಕ್ಕರೆ ಬಡ್ಡಿ ಕಟ್ಟೋದು, ಅವ್ರ ಹತ್ರ ಮಾತು ಕೇಳೋದು, ಹೊಲ ಮಾರ್ಕೊಂಬೋದು, ಹಿಂಗೆಲ್ಲ ಆದರೆ ಅವ್ರು ಎಲ್ಲಿ ಮುಂದಕ್ಕೆ ಬರೋದೇ ಇಲ್ಲ, ಅಲ್ಲೇ ಇರ್ತಾರೆ ಸಾಲ ಕಟ್ಕೊಂಡು. ಅದಕ್ಕೆ ನಾನು ಸಾಲ ಕೊಡೋಕ್ಕೆ ನಾಟಕ ಮಾಡಿದ್ದು. ಅರ್ಥ ಆಯ್ತಾ? ಅವ್ರಿಗೆ ಉಪಯೋಗ ಆಗಲಿ ಅಂತ ಅಲ್ಲ, ನನಗೆ ಉಪಯೋಗ ಆಗಲಿ ಅಂತ ನಾನು ಸಾಲ ಕೊಡೋಕ್ಕೆ ಒಪ್ಕೊಂಡಿದ್ದು. ಗೊತ್ತಾ? ಅಯ್ಯೋ ಸೌಕರ್ಯ, ಈ ಹನುಮಂತಗೆ ಅಷ್ಟೆಲ್ಲ ಬುದ್ಧಿ ಇದ್ದಿದ್ರೆ ಇವನು ಯಾಕೆ ಇನ್ನೂ ಇಲ್ಲಿ ಮರದಡೆಗೆ ಓಟ್ಲಿಕೊಂಡಿರ್ತಿದ್ದ ಹೇಳ್ರಿ? ಸಾಲ ಕಟ್ಕೊಂಡು ಹೋಗ್ಲಿ ಬಿಡ್ರಿ. ಸೀನಪ್ಪ ಬರ್ತಾ ಇದ್ದೇನೆ ಇವಾಗ. ನಮ್ಮ ನಾಟಕ ಗೊತ್ತಾಗದು ಬೇಡ. ಅವನು ಬರ್ತಾ ಇದ್ದೇನೆ. ಸಾಲ ಇಸ್ಕೊಂಡು ಹೋಗಿ ಕಟ್ಟಕ್ಕೆ ಹಾಕ್ಬಾರ್ದು, ಅವಮಾನ ಆಗಬೇಕು. ಅಲಸ್ಮಕ್ಕ ಬರಬೇಕು, ನಿಮ್ಮ ಕಾಲಿಡಿಬೇಕು. ಅದೇ ನನ್ನ ಆಸೆ. ಅದಕ್ಕೇನ ನೀವು ಅವು ಸೀನಪ್ಪ ಬೋರ್ ಹಾಕ್ಸಿದ್ಮೇಲೆ 1 ತಿಂಗಳು ಬಿಟ್ಟು, ಅಲ್ಲ 2 ತಿಂಗಳು ಬಿಟ್ಟು ನೀವು ಬೋರ್ ಹಾಕ್ಸಿದ್ದು ಹತ್ರದಾಗೇನೆ ಅವ್ರಿಗೆ ನೀರು ಕಮ್ಮಿ ಆದರೆ ಅವೆಲ್ಲ ಒಣಗ್ತವೆ ಅಂತನಾ? ಮತ್ತೆ ನನಗೇನು ನೀರಿಂದೇನು ಬರ ಇರಲಿಲ್ಲ, ಆದ್ರೂ ಅವ್ರು ನೀರು ಕಮ್ಮಿ ಮಾಡೋಕ್ಕೆ ನಾನು ಬೋರ್ ಹಾಕ್ಸಿದ್ದು. ಅವ್ರಿಗೆ ನಾನು 100-200 ಅಡಿ ಜಾಸ್ತಿ ಕೊರಿಸಿದ್ದು. ಅದಕ್ಕೆ ಕಣೋ. ಏನು ಕನ್ಕಂಡೆ? ಭಾರಿ ಇದ್ದೀರ ಬಿಡ್ರಿ ಸಾವ್ಕಾರ್ರಿ. ಆಯ್ತಾಯ್ತು, ಬಾಯಿ ಮುಚ್ಚು ಸಾಕು, ಬಂದ ಅವನು. ಬಾರಪ್ಪ ಸೀನಪ್ಪ, ಬಾ. ನಾವು ನಿನ್ಗೋಸ್ಕರ ಕಾಯೋದತ್ತೈತಿ ನೋಡಪ್ಪ. ನಿನ್ನ ಸಮಸ್ಯೆಗೆ ನಮ್ಮ ಸಾವುಕಾರರು ದುಡ್ಡು ಇಟ್ಕೊಂಡು ಕಾಯ್ತಾ ಇದ್ದಾರೆ. ಬಾ ಬೇಗ. ಸಾವುಕಾರ್ರೆ ಕೊಡ್ರಿ ದುಡ್ಡು ಇಟ್ಕೊಂಡು. ಯಾಕೆ ಸುಮ್ಮನೆ ಕುಂತಿದ್ದೀರಾ? ಸೀನಪ್ಪ ಬಂದಾಯ್ತಲ್ಲ. ಕೊಡ್ರಿ, ಪಾಪ ಅವನು ಕಷ್ಟದಾಗಿದ್ದಾನೆ. ಕಷ್ಟದಾಗಿರೋರಿಗೆ ನಿಮ್ಮಂಥವ್ರು ಸಹಾಯ ಮಾಡಬೇಕು. ಇರೋ ಅಂಥವ್ರು ಸಹಾಯ ಮಾಡಬೇಕು. ಮತ್ತೆ ಅಷ್ಟು ದುಡ್ದು ಅಷ್ಟು ಎಲ್ಲ ಆಸ್ತಿ ಸಂಪಾದನೆ ಮಾಡಿ ನೀವು ಕಷ್ಟದಾಗಿಲ್ದು ಇರೋರಿಗೆ ಸಹಾಯ ಮಾಡಲಿಲ್ಲ ಅಂದರೆ ನೀವು ಇದ್ದು ಏನು ಪ್ರಯೋಜನ ಸಾವುಕಾರ್ರೆ? ಕಣ್ಲ ತಿಪ್ಪೆ, ನೀನು ಹೇಳೋದು ನಿಜಾನೇ. ನೀನು ಹೇಳಿದ ಮೇಲೆ ನನಗೆ ಅರಿವಾಗಿದ್ದು. ಪಾಪ ಸಹಾಯ ಮಾಡಬೇಕು ಕಷ್ಟದಾಗಿರೋರಿಗೆ. ಸೀನಪ್ಪ ಪಾಪ ದುಡ್ಡಿನ ಅವಶ್ಯಕತೆ ಐತಿ. ಹೆಂಡ್ತಿ ಬೇರೆ ಕಾಲು ಮುರ್ಕೊಂಡು ಮನೆ ಕುಕ್ಕಂಡೈತಿ. ಈಗ ಮಾಡೋರಿಲ್ಲ. ಆಸ್ಪತ್ರೆ ಬೇರೆ ತೋರಿಸ್ತಾ. ಈಗ ನೀರು ಬೇರೆ ಕಮ್ಮಿ ಆಗ್ಯಾವ ಬೋರ್ನಾಗೆ.
ಅದಕ್ಕೆ ಅವನಿಗೆ ಸಹಾಯ ಮಾಡಬೇಕು ಅಂತನ ನಿನ್ನ ಮಾತು ಕೇಳಿ ನನಗೂ ಅನ್ನಿಸ್ತು. ಅದಕ್ಕೇನೆ ನಾನೇನೆ ದುಡ್ಡು ತಗೊಂಬಂದಿದ್ದೀನಿ ಕೊಡೋಣ ಅಂತನ. ಹಾಂ ಕೊಡಿ ಸೌಕರ್ರೆ ಸೀನಪ್ಪ, ಎರಡು ಕೈ ಒಡ್ಡಿ ಇಸ್ಕ. ಹಾಂ ತಾಳಪ್ಪ ಸೀನಪ್ಪ. ಹಾಂ ತಗ. ಒಂದೇ ಏನೂ ಇಲ್ಲ, ಒಂದೇ ಒಂದು ಪತ್ರ ಐತಿ, ಅದಕ್ಕೆ ಸೈನ್ ಹಾಕು. ಹಾಂ ಆ ಪತ್ರ ಇನ್ನೇನು ಅಂತ ಗೊತ್ತಲ್ಲ ನಿನ್ಗೆ. ಸಾಲ ಕೊಡ್ದಿದ್ರೆ ನಿಮ್ಮ ಜಮೀನ ಇದು ಮಾಡ್ಕೊಂಬೋದು ಅಂತ ಅಷ್ಟೇ. ನೀನು ದುಡ್ಡು ತೀರಿಸಿ ಅನ್ನೋ ನಂಬಿಕೆ ನನಗೈತೆ. ನಾನೇ ನಿನ್ನ ಜಮೀನೇನು ಜಪ್ತಿ ಮಾಡಲ್ಲ, ಸುಮ್ಮನೆ ಇರಲಿ ಅಂತ. ಜನಗಳು ಎಲ್ಲರೂ ಒಂದೇ ಥರ ಇರಲ್ವಲ್ಲಪ್ಪ, ಸಾಲ ಇಸ್ಕೊಂಡು ಆಮೇಲೆ ಕೊಡ್ದಿದ್ರೆ ಏನು ಮಾಡ್ತೀಯ? ಹಂಗಾಗಿ ಅಷ್ಟೇನೆ. ಹಾಂ ತಿಪ್ಪೆ, ಅಲ್ಲಿ ಪತ್ರ ಇಕ್ಕಿದೆಯಲ್ಲ, ತಾಂಬರಗು. ಹಾಂ ತಾಂಬತ್ತೀನಿ ಸೌಕರ್ರೆ. ಒಂದು ನಿಮಿಷ, ಪತ್ರ ತಾಂಬರೋದು ಬೇಡ, ಏನು ಬೇಡ, ಸ್ವಲ್ಪ ನಿಂತ್ಕೋತಿಪ್ಪೆ. ಹಾಂ ಕುಸಿನಪ್ಪ, ಯಾಕೆ ನಿನಗೆ ಸಾಲ ಬೇಡವಾ? ಅಲ್ಲ, ಪತ್ರಕ್ಕೆ ಸೈನ್ ಹಾಕ್ಸ್ಕೊಂಬದೆ. ನೀನು ಹೊಲ ಏನು ಅವರೇನೇನು ಜಪ್ತಿ ಮಾಡಲ್ಲ, ನೀನು ಸಾಲ ತೀರಿಸ್ತೀಯ ಅನ್ನೋ ನಂಬಿಕೆ ನಮಗೈತೆ. ನೀನೇನೇನೇನು ಸೋಂಬೇರಿ ಅಲ್ಲ. ಹಾಂ ಈ ಹನುಮಂತ ನನಗೆ ಇಸ್ಪೆಟ್ ಪಸ್ಪೆಟ್ ಆಡೋದು ಕಲ್ತಿಲ್ಲ. ಎಣ್ಣೆಗೆ ಏನೋ ಕುಡಿತಿದ್ದೆ, ಏನೋ ಇವಾಗ ಬಿಟ್ಬಿಟ್ಟಿದ್ಯಾ ಅನ್ಸುತ್ತೆ. ಯಾವಾಗಲಾದ್ರೂ ಒಂದೊಂದ್ಸಲಿ ಕುಡಿತೀಯ, ಅದು ಯಾವ್ದಾದ್ರು ಬಿಟ್ಟು ಸಿಕ್ಕರೆ ಅಷ್ಟೇನೆ. ನೀನು ಬುದ್ಧಿವಂತ, ತೀರಿಸ್ತಿ ಬಿಡು. ಹಾಂ ನೀನೇನು ತೀರ್ಸೋಕ್ಕಾಗುತ್ತೋ ಇಲ್ವೋ ಅಂತ ಯೋಚನೆ ಮಾಡಬೇಡ. ಅದಕ್ಕಲ್ಲ, ನನಗೆ ನೀವು ಕೊಡೋ ಸಾಲ ಬೇಕಾಗಿಲ್ಲ. ಹಾಂ ನನಗೆ ಸಾಲ ಬೇಡ, ನಿಮ್ಮ ದುಡ್ಡ ನಿಮ್ಮ ಹತ್ರನೇ ಇಟ್ಕೊಡ್ರಿ. ತಿಪ್ಪೆ, ಏನಿಲ್ಲ ಇದು? ಇದಕ್ಕಿದ್ದಂಗೆ ಏನಾಯ್ತು ಇವನಿಗೆ? ಅಲ್ಲ, ನಾವು ಸಾಲ ಕೊಡ್ತೀವಿ ಅಂತಾನೆ ದುಡ್ಡು ತಗೊಂಬಂದ್ರು ಕೈಗೆ ಕಿಕ್ಕಿದ್ರು ಬೇಡ ಅಂತ ಇದ್ದಾನೆ. ಏನಾಯ್ತು? ಯಾರು ಏನು ಹೇಳ್ಕೊಟ್ರು? ನಾನು ಕೇಳ್ತೀನಿ, ಸುಮ್ಮನಿರಿ ಸೌಕರ್ಯ ನೀವು. ಯಾಕೋ ಸೀನಪ್ಪ? ಅಲ್ಲ, ಅವರು ಕೊಡಲ್ಲ ಅಂತಿದ್ರು ಸಾವುಕಾರರು. ದುಡ್ಡು ನನ್ನ ಹತ್ರ ಇಲ್ಲ, ಇವ್ರಿಗೆಲ್ಲ ಸಾಲ ಕೊಡೋಕ್ಕಾಗಲ್ಲ ಅಂತ ಹೇಳ್ತಿದ್ರು. ನಾನು ಕಾಡಿ ಬೇಡಿ ಕಷ್ಟಾಗಿದ್ದಾನೆ ಸೀನಪ್ಪ, ಕೊಡ್ರಿ ಅಂತ ನಾವು ಒಪ್ಸಿ ಕೊಡಿಸ್ತಾ ಇದ್ದೀನಿ ದುಡ್ಡ. ಅಂಥದ್ರಾಗೆ ನನಗೆ ಸಾಲ ಬೇಡ ಅಂತ ಹೇಳ್ತಾ ಇದೆಯಲ್ಲೋ? ಯಾಕೋ ಯಾರನ್ನ ಬೇರೆ ಕಡೆಗೆ ನನ್ನ ಸಾಲ ಕೊಟ್ರೇನು? ಹಾಂ ಎಲ್ಲನ ಇಸ್ಕೊಂಡೇನೋ ಸಾಲನ? ಹಂಗೇನು ಇಲ್ಲ, ಸದ್ಯಕ್ಕೆ ನಮಗೇನು ಬೇಡ. ನಾವೇನೋ ಒಂದು ಮಾಡ್ಕೊಂತೀವಿ ಬಿಡಿ, ಪರವಾಗಿಲ್ಲ. ಹಾಂ ಅಂದರೆ ಏನು ಅರ್ಥ? ಏನು ನಿನ್ನ ಹೆಂಡ್ತಿಗೆ ಹೇಳ್ದ ಸಾಲ ಇಸ್ಕೊಂತೀನಿ ಸಾವುಕಾರ ಸಿದ್ದಪ್ಪಂತಾಗೆ ಅಂತನ? ಹಾಂ ನಿನ್ನ ಹೆಂಡ್ತಿ ಏನಾದ್ರೂ ಬೇಡ, ಇಸ್ಕೊಂಬದು ಬೇಡ ಅಂತ ಹೇಳಿರ್ಬೇಕು. ಅದಕ್ಕೆ ಹಿಂಗೆ ಹೇಳ್ತಾ ಇದೆಯಾ ಅನ್ಸುತ್ತೆ. ಹಾಂ ಅಲ್ವೇನೋ? ಅದು ಹಾಂ ಗೊತ್ತಾಯ್ತು ಬಿಡು. ನೀನು ಅದು ಅಂತ ರಾಗ ಎಳಿಬೇಕಾರ್ಲೇನೆ ಗೊತ್ತಾಯ್ತು. ಅಲ್ಲ, ನಾವು ಹೇಳಿದ್ದೀವಿ ನಿನ್ನ ಹೆಂಡ್ತಿಗೆ ಹೇಳ್ಬೇಡ್ವೋ? ಅವಳು ಬೇಡ ಅಂತಾಳೆ ಪಕ್ಕನ. ಹಾಂ ನೀನು ಆಮೇಲೆ ಎಲ್ಲ ಅಡಿಕೆ ಗಿಡ ತೆಂಗಿನ ತೋಟನ ಒಣಗಿಸ್ಕೋಬೇಕಾಗುತ್ತೆ ಅಂತನ ಹೇಳಿದ್ದೀವಿ. ಮತ್ತೆ ಹೋಗಿ ನಿನ್ನ ಹೆಂಡ್ತಿಗೆ ಹೇಳ್ದ? ಹಾಂ ಅಯ್ಯೋ ದೇವ್ರೇ, ನೀನೇನು ಗಂಡಸ್ತಾನೆ ನೀನು? ಹೋಗಿ ಎಲ್ಲ ವಿಷಯನೂ ಹೆಂಡ್ತಿ ಹತ್ರ ಹೇಳ್ಬೇಕಾ? ನೀನು ಗಂಡಸ ತಾನೆ, ತೀರಿಸ್ತೀನಿ ನಾನೆಲ್ಲನ. ನೀನು ಯಾರು ಬೇಡ ಅನ್ನಕ್ಕೆ ಅಂತಾನೆ ಹೇಳ್ಬೇಕಾನೆ? ಇಷ್ಟಕ್ಕೂ ನೀನು ಹೆಂಡ್ತಿ ಹತ್ರ ಯಾಕೆ ಹೇಳೋಕೋದೆ ಸಾಲ ಇಸ್ಕೊಂತೀನಿ ಸಾವುಕಾರ ಹತ್ರ ಅಂತಾನ? ಹಾಂ ಹೇಳ್ಬೇಡ ಅಂತಾನ ಹೇಳಿದ್ದೆ ತಾನೆ? ಹಾಂ ಹಂಗಾರೆ ತಿಪ್ಪೆ ಹೇಳ್ದಂಗೆ ನಿಜ ಆಯ್ತು ಬಿಡು, ನೀನು ಅಮ್ಮೋರ್ ಗಂಡ ಅಂತಾನ. ಹಾಂ ಸಾವುಕಾರ್ರೆ, ನನ್ನ ಹೆಂಡ್ತಿನ ಅವಳು ಇವಳು ಅಂತ ಮಾತಾಡಬೇಡ್ರಿ. ಸ್ವಲ್ಪ ಗೌರವ ಕೊಟ್ಟು ಮಾತಾಡ್ಸೋದು ಕಲ್ತ್ಕೊಳ್ರಿ. ಏನು ನನ್ನ ಎದುರಿಗೇನೆ ನನ್ನ ಹೆಂಡ್ತಿನ ಬೈಕ್ ಬಂದಂಗೆ ಮಾತಾಡ್ತಿರಲ್ಲ, ಇನ್ನೊಂದ್ಸಲ ಹಿಂಗೆಲ್ಲ ಮಾತಾಡಬೇಡ್ರಿ. ಹಾಂ ಆಯಿತು ಬಿಡಪ್ಪ, ನಿನ್ನ ಹೆಂಡ್ತಿನ ಹಂಗಂಬಲ್ಲ, ಅವಳು ಇವಳು ಅಂತ ಅಂಬಲ್ಲ, ತಪ್ಪಾಯಿತು. ಆದರೆ ಈಗ ನಿನ್ನ ಹೆಂಡ್ತಿ ನೀನು ಯಾಕೆ ಕೇಳೋಕೋದೆ ಈ ವಿಷಯನ ಅಂತ? ಹಾಂ ನಾನು ಯಾವುದೇ ವಿಷಯ ಆಗಲಿ ಹೇಳು, ಮನೆಯವ್ರ ಹತ್ರ ಮುಚ್ಚಿಟ್ಟು ಯಾವ ವಿಷಯನೂ ಮಾಡಲ್ಲ ನಾನು. ಅದಕ್ಕೆ ನನ್ನ ಮನಸ್ಸು ತಡೀಲಿಲ್ಲ, ಅವಳ ಹತ್ರ ಹೇಳ್ಬಿಟ್ಟೆ. ಅದಕ್ಕೆ ಬೇಡ ಬಿಡು ಸಾಲ, ಸದ್ಯಕ್ಕೆ ನಾನು ಎಲ್ಲಾದರೂ ದುಡ್ಡು ಹಂಚ್ತೀನಿ, ಮೋಟ್ರನ್ನ ಸರ್ ಮಾಡ್ಸೋಕ್ಕಾಗುತ್ತೆ, ಪೈಪ್ ತಗೊಂಬಂದು ಬಿಡೋಕ್ಕಾಗುತ್ತೆ ಅಂತ ಹೇಳಿದ್ಲು. ಅದಕ್ಕೆ ಸಾಲ ಬೇಡ, ನೀವೇ ಇಟ್ಕೊಳ್ರಿ ನಿಮ್ಮ ದುಡ್ಡ. ಹಾಂ ಆಯಿತು, ನಿಜ ಆಯಿತು, ನನ್ನ ಭವಿಷ್ಯ ನಿಜನೇ ಆಯಿತು. ನಾನು ಹಂಗಂತಿದ್ದೆ. ಈ ಸೀನಪ್ಪ, ಅಯ್ಯೋ ಇವನು ಎಲ್ಲಿ ಹೆಂಡ್ತಿ ಹೇಳ್ದಂಗೆ ಇರ್ತಾನೆ, ಹೇಳ್ತಾನೆ. ಆಲಸ್ಮಕ್ಕನೆ ಒಂದಿಷ್ಟು ಬಾಯಿ ಜೋರು, ಮೆಂಬರ್ ಬೇರೆ ಆಗೈತ ಅಯ್ಯಮ್ಮ. ಅಯ್ಯಮ್ಮಗೆ ಹೇಳ್ದಿದ್ರೆ ತಿರ್ಗಾ ಬೈಗಿದಾತು ಸಾಲ ತಂದಿದ್ಯಾ ಅಂತಾನ ಇವನು ಎದ್ರಕೊಂಡು ಹೇಳ್ತಾನೆ ಸೀನಪ್ಪ ಅಂತ ಅಂದ್ಕೊಂಡೆ ನಾನು. ಹಾಗೆ ಮಾಡಿದೆ ನೋಡು. ಅಯ್ಯೋ ಏನೋ ಸೀನಪ್ಪ, ನೀನು ಯಾಕೋ ಹೆಂಡ್ತಿ ಹತ್ರ ಎಲ್ಲನೂ ಹೇಳ್ತೀಯಾ? ಹಾಂ ಎಲ್ಲ ಈ ವಿಷಯ ಏನು ಹೇಳ್ಬೇಕು ಅಂತ ಏನು ಕಾನೂನು ಐತೆ? ಹೆಂಡ್ತಿರೇನಿದು ಮನೆಗೆ ಅಡುಗೆ ಮಾಡ್ಕೊಂಡು ಗಂಡನ ಸೇವೆ ಮಾಡ್ಕೊಂಡು ಗಂಡುಗೆ ಊಟ ಮಾಡೋದು, ತಿಂಡಿ ಮಾಡೋದು, ನೀರು ಕೊಡೋದು, ಇಷ್ಟರಲ್ಲೇ ಇರಬೇಕು. ಹಾಂ ಹೊಲದ್ದು ಈ ವ್ಯವಹಾರ, ದುಡ್ಡಿನ ವ್ಯವಹಾರ ಎಲ್ಲನ ಹೆಂಡ್ತಿ ಹತ್ರ ಹೇಳಕ್ಕೆ ಹೋಗ್ಬಾರ್ದು. ಸಾಲ ತಾಮದಂತೂ ಹೇಳಲೇಬಾರ್ದು. ಸಾಲ ತಾಮ್ತೀವಿ ಅಂದರೆ ಇದೇ ಕತೆ, ಬೇಡ ಅಂತಾನೆ ಹೇಳೋದವರು. ಹಾಂ ಅದ್ರಾಗೂ ನಿನ್ನ ಹೆಂಡ್ತಿ ಸಾವುಕಾರ ಹತ್ರ ಸಾಲ ತಾಮ್ತೀನಿ ಅಂದರೆ ಒಪ್ಕೊಂಬತ್ತ ಅಲಸ್ಮಕ್ಕ? ಇಲ್ಲ ಒಪ್ಕೊಂಬಲ್ಲ. ಅದಕ್ಕೆ ನಾನು ಹೇಳಿದ್ದು ಹೇಳ್ಬೇಡ ಅಂತಾನ. ನೀನು ದಡ್ಡ ನನ್ನ ಮಗ, ಹೋಗೆಲ್ಲ ಹೇಳಿದ್ಯೆ ಬಿಡು, ನಿನ್ನಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಹಾಂ ಏನೋ ನಮ್ಮ ಸಾವುಕಾರ ದೊಡ್ಡ ಮನ್ಸು ಮಾಡಿ ಸಾಲ ಕೊಡಕ್ಕೆ ಒಪ್ಕೊಂಡಿದ್ರು, ಅದು ನೀನು ಕಳ್ಕೊಂಡೆ. ಹಾಂ ಇನ್ಯಾವತ್ತು ನಿನಗೆ ಸಹಾಯ ಮಾಡಲ್ಲ ಅವರು. ಹಾಂ ನೀವೇನು ಬೇಕಾದರೂ ಹೇಳ್ರಿ, ನಾನಂತೂ ನಿಮ್ಮ ಹತ್ರ ಸಾಲ ತಗೊಂಬಲ್ಲ. ನನ್ನ ಹೆಂಡ್ತಿ ಹೇಳ್ದಂಗೆ ಕೇಳೋದು. ತೀರಾ ನೀವು ಹೆಂಡ್ತಿ ಗುಲಾಮ ಅಂದರೂ ಪರವಾಗಿಲ್ಲ. ಹಾಂ ನನ್ನ ಹೆಂಡ್ತಿ ಬಂದಾಗಿಂದನ ಅವಳೇನೇ ನಿರ್ಧಾರ ತಗೊಂಡ್ರು ಎಲ್ಲ ನಮಗೆ ಒಳ್ಳೇದೇ ಆಗೈತಿ. ಹಾಂ ಅದಕ್ಕೆ ಈ ನಿರ್ಧಾರನೂ ನಮಗೆ ಒಳ್ಳೇದೇ ಆಗುತ್ತೆ ಅಂತ ಅಂದ್ಕೊಂಡು ನಾನು ವಾಪಸ್ ಹೋಗ್ತಾ ಇದ್ದೀನಿ. ನಿಮ್ಮ ದುಡ್ಡು ನಿಮ್ಮ ಹತ್ರನೇ ಇಟ್ಕೊಳ್ರಿ. ಹಾಂ ಆಯಿತು, ಹೋಗು. ಹಾಂ ಹೆಂಡ್ತಿ ಗುಲಾಮ ಅಂತಾನ ನೀನೇ ಒಪ್ಕೊಂಡಲ್ಲ. ಹಾಂ ನಿನ್ನ ಹತ್ರ ಇನ್ನು ಮಾತಾಡಿ ಏನು ಪ್ರಯೋಜನ ಐತಿ? ಹೋಗು, ಗೊತ್ತಾಗುತ್ತೆ. ನೀನು ಹೆಂಡ್ತಿ ಮಾತು ಕೇಳ್ಕೊಂಡೇ ಇರು, ಒಂದಲ್ಲ ಒಂದು ದಿವಸ ಬೀದಿಗೆ ಬತ್ತೀಯ. ಈಗ ಬೋರ್ನಾಗ ನೀರು ಕಮ್ಮಿ ಆಗಿವೆ, ಗಿಡ ಎಲ್ಲ ಒಣಗ್ಲಿ, ಆಮೇಲೆ ನನ್ನ ಹೊಲ್ದಕ್ಕೆ ಕೂಲಿ ಬರಬೇಕಾಗುತ್ತೆ. ಈಗ ಹೆಂಗೋ ಸ್ವಂತವಾಗಿ ದುಡ್ಕೊಂಡು ತಿಂತಾ ಇದೆಯಾ, ಅದೂ ತಪ್ಪುತ್ತೆ ನೀನು ಹೆಂಡ್ತಿ ಮಾತು ಕೇಳಿದ್ರೆ. ಹಾಂ ಹೋಗು. ನಾವು ಹೋಗಿ ನಿನ್ನಂತನಿಗೆ ಸಹಾಯ ಮಾಡ್ತೀನಿ ಅಂತಾನೆ ಬಂದಲ್ಲ, ನನಗೆ ಬುದ್ಧಿ ಇಲ್ಲ. ಹೋಗಿ ತಿಪ್ಪೆ ಮಾತು ಕೇಳಿ ಅದನ್ನು. ಹಾಂ
ಬಿಡ್ರಿ ಸಾವ್ಕಾರ್ರೆ ಅವ್ನಿಗೆ ಬದುಕೋ ದಾರಿ ಗೊತ್ತಿಲ್ಲ ಹೆಂಡತಿ ಹೇಳೋ ಮಾತು ಕೇಳೋದಷ್ಟೇ ಗೊತ್ತಿರೋದ ಸೀನಪ್ಪಗೆ ಬಿಡಿ ಹೋಗ್ಲಿ ಜಾಸ್ತಿ ಹೇಳಿ ಏನು ಪ್ರಯೋಜನ ಇಲ್ಲ ಇಂಥ ದಡ್ರಿಗೆ ಹೋಗಪ್ಪ ಹೋಗು ಹೋಗಿ ನೀನು ಹೆಂಡತಿ ಸೇವೆ ಮಾಡಕ್ಕೆ ಹೋಗಿ ಕಾಲ ತಿಕ್ಕೋಗಿ ಹೋಗಿ ಎಣ್ಣೆ ಹಾಕಿ ನಾನು ಹೆಂಡತಿ ಕಾಲಾದರೂ ತಿಕ್ತೀನಿ ಕೈಯಾದರೂ ತಿಕ್ತೀನಿ ಅದನ್ನು ತಿಳ್ಕೊಂಡು ನಿನಗೇನಾಗಬೇಕಾಗೈತಿ ನೀನು ಹೋಗಿ ಹೆಂಡತಿಗೆ ಅಡುಗೆ ಮಾಡಿಕೋಗು ನೀನು ಏನೇನು ಮಾಡಿದೆ ಅಂತ ನನಗೂ ಗೊತ್ತೈತಿ ನಿನ್ನ ಹೆಂಡತಿ ಬಸ್ರಿ ಅಂತ ಗೊತ್ತಾದಾಗ ಓಹೋ ಏನು ಹೇಳಕ್ಕೆ ಬಂದ್ಬಿಟ್ಟ ಇವನು ಹೆಂಡತಿಗೆ ಏನು ಮಾಡಿಕ್ಕಲ್ಲ ಏನು ಗೊತ್ತೇ ಇಲ್ಲ ನಮಗೆ ಅಮ್ಮಂಗೆ ನೀನು ಅಷ್ಟೇನೆ ನನಗೂ ಗೊತ್ತೈತೆ ನೀನು ಏನೇನು ಮಾಡ್ತೀಯ ಮನೆಗೆ ಅಂತಾನೆ ಆ ಗುಲಾಬಿಗೆ ನೀನು ಗುಲಾಮನೇನೆ ಹೋಗು